ಜಗಳೂರಿನಲ್ಲಿ ರೈತ ಸಂಘದಿಂದ ಬೃಹತ್ ಹೋರಾಟ ನಡೆಸಲಾಯಿತು. ದಿನಾಂಕ 16/5/2026 ಶನಿವಾರ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವಾಸುದೇವ ಮೇಟಿ ಬಣದ ವತಿಯಿಂದ ಜಗಳೂರಿನಲ್ಲಿ ಬೃಹತ್ ಹೋರಾಟ ನಡೆಸಲಾಯಿತು. ಜಗಳೂರು ಪ್ರವಾಸಿ ಮಂದಿರದಿಂದ ಮಹಾತ್ಮ ಗಾಂಧಿ ಸರ್ಕಲ್ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ ಮೂಲಕ ಮೆರವಣಿಗೆ ನಡೆಸಿ ತಾಲೂಕು ಆಡಳಿತ ಕಚೇರಿಗೆ ತೆರಳಿ ಮಾನ್ಯ ತಹಸೀಲ್ದಾರ್ ಹಾಗೂ ಕೃಷಿ ಸಹಾಯಕ ನಿರ್ದೇಶಕಿ ಶ್ವೇತಾ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಜಗಳೂರು ತಾಲೂಕಿನ ರೈತರಿಗೆ ಸಮಯಕ್ಕೆ ಸರಿಯಾಗಿ ರಾಸಾಯನಿಕ ಗೊಬ್ಬರ, ಗುಣಮಟ್ಟದ ಬಿತ್ತನೆ ಬೀಜ ಹಾಗೂ ಔಷಧಿಗಳನ್ನು ವಿತರಿಸಬೇಕು. ಜೊತೆಗೆ ಗೊಬ್ಬರದ ಹೆಸರಿನಲ್ಲಿ ಯಾವುದೇ ಲಿಂಕ್ ಉತ್ಪನ್ನಗಳನ್ನು ಕಡ್ಡಾಯವಾಗಿ ನೀಡಬಾರದು ಎಂದು ಸಂಘಟನೆ ಆಗ್ರಹಿಸಿತು. ರೈತರನ್ನು ಈ ರೀತಿ ಬೀದಿಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಮಾಡಬಾರದು. ಅಧಿಕಾರಿಗಳು ತಾವು ಮಾತ್ರ ಎಸಿ ರೂಮ್ಗಳಲ್ಲಿ ಮತ್ತೆ ಒಳ್ಳೆ ಬಿಲ್ಡಿಂಗ್ ಮಾಲ್ಗಳಲ್ಲಿ ಇರ್ತೀರಾ. ಆದ್ರೆ ರೈತರು ಮಳೆ ಬಂದಾಗ ಹೊಲಕ್ಕೆ ರೈತ ಈ ದೇಶಕ್ಕೆ ಅಂತಲ್ಲ ಇಡೀ ಪ್ರಪಂಚಕ್ಕೆ ಅನ್ನ. ಈ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲಾಧ್ಯಕ್ಷ ಗುಮ್ಮನೂರು ಬಸವರಾಜ್, ಪ್ರಗತಿಪರ ಹೋರಾಟಗಾರರಾದ ಓಬಳೇಶ್ ವಕೀಲರು, ಸತ್ಯಮೂರ್ತಿ, ದಾವಣಗೆರೆ ತಾಲೂಕು ಅಧ್ಯಕ್ಷ ಹನುಮಂತಪ್ಪ, ಜಿಲ್ಲಾ ಕಾರ್ಯದರ್ಶಿ ಕಿರಣ್ ಕುಮಾರ್ ಸೇರಿದಂತೆ ಹಲವು ರೈತ ಮುಖಂಡರು ಭಾಗವಹಿಸಿದ್ದರು. ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ ಜಗಳೂರು ತಾಲೂಕಿನ ಎಲ್ಲಾ ರೈತ ಬಾಂಧವರಿಗೆ, ಪ್ರಗತಿಪರ ಹೋರಾಟಗಾರರಾದ ಮಾಧ್ಯಮದವರಿಗೆ ಹಾಗೂ ಪೊಲೀಸ್ ಇಲಾಖೆಯವರಿಗೆ ಸಂಘಟನೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸಲಾಯಿತು.